ಓಕೆ, ಮನೆ ಹೊರಗಡೆಗೆ ಈಗ ಬಳಸ್ಕೊಳ್ಬಹುದಲ್ವಾ ಇದನ್ನ ಬೇಕಾದ್ರೆ? ಖಂಡಿತ ಸರ್. ಇವಾಗ ಇದು ನೀವು ಆಚೆಯಿಂದ ಇವಾಗ ಡೇಲ್ ನೋಡಿದಾಗ ನಿಮ್ಗೆ ಅಷ್ಟು ಇದು ಕಾಣಿಸಲ್ಲ, ರಾತ್ರಿ ಹೊತ್ತು ಒಂದು ನೋಡಿದಾಗ ಎಷ್ಟು ಇದು ಕಾಣಿಸುತ್ತೆ. ಈಗ ಮುಂಚೆ ಎಲ್ಲ ಇಂಟೀರಿಯರ್ ಗೆ ನಿಮ್ಮ ಹತ್ರ ಪ್ರಾಡಕ್ಟ್ಗಳಿತ್ತು, ಈಗ ಎಕ್ಸ್ಟೀರಿಯರ್ ಗೆ ಮನೆ ಹೊರಗಡೆ ಕೂಡ ಪೇಂಟ್ ಬದಲು ಇದನ್ನ ಬಳಸ್ಕೊಬಹುದು. ಖಂಡಿತ ಸರ್. ಓಕೆ, ಹಂಗಾದ್ರೆ ಒಂದು ಒಳ್ಳೆ ಅಪರ್ಚುನಿಟಿ. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲೂ ಕೂಡ ಕಲರ್ಸ್ ಗಳು ಕೂಡ ಸಿಗುತ್ತೆ, ನೋಡಬಹುದು. ಹೌದು ಸರ್, 4 ಕಲರ್ ಬರುತ್ತೆ. ಇದು PVC ಪಾರ್ಟಿಷನ್ ಯೂಸ್ ಮಾಡಿ ನೀವು ಒಂದು ರೂಮೇ ಕ್ರಿಯೇಟ್ ಮಾಡಬಹುದು ಸರ್. ಒಂದು ಅರ್ಧ ಗಂಟೆಲಿ ಒಂದು ರೂಮ್ ಕ್ರಿಯೇಟ್ ಮಾಡಿಬಿಡ್ಬೋದು. ಓಕೆ, ಹಂಗಾದ್ರೆ ಗೋಡೆ ಕಟ್ಟಬೇಕು ಅಂತಾನೂ ಕೂಡ ಇಲ್ಲ, ಗೋಡೆ ಅವಶ್ಯಕತೆನೇ ಇಲ್ಲ ಸರ್. ಪ್ಲೈವುಡ್ ಇದಕ್ಕೆ ಯಾವುದೇ ಅವಶ್ಯಕತೆ ಇಲ್ಲ. ಓಕೆ, ಇದು ಇಂಟರ್ಲಾಕ್ ಸಿಸ್ಟಮ್ ಆಗಿರುತ್ತೆ ಸರ್. ಇದು ನೋಡಿ ಸರ್, ಇದು ಪಾಲಿಗ್ರಾಂಡ್ ಅಲ್ಲಿ ಗ್ಲಿಟರ್ ಪ್ಯಾಟರ್ನ್ಸ್ ಅಂತ ಸರ್. ಓಕೆ, ಇದರಲ್ಲಿ ನಿಮಗೆ 25+ ಕಲರ್ಸ್ ಬರುತ್ತೆ. ಇದು ನಿಮಗೆ ಏನೇ ಮಳೆ ಬಿದ್ರು ಬಿಸಿಲು ಬಿದ್ರು ಏನು ಆಗಲ್ಲ ಸರ್. ಒಂದು ಹೋಟ್ಲಲ್ಲಿ ಒಂದು ರೂಮ್ ಚಿಕ್ಕದಾಗ ಕ್ಯಾಬಿನ್ ತರ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇದು ಯೂಸ್ ಮಾಡ್ಬೋದು. ಆಫೀಸಿಗೆ ಒಂದು ಕ್ಯಾಬಿನ್ ಕ್ರಿಯೇಟ್ ಮಾಡೋಕ್ಕೆ ಇವಾಗ ಇದು ಪ್ಲೈವುಡ್ ಹಾಕಿ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಖರ್ಚು ಜಾಸ್ತಿ ಆಗಿರುತ್ತೆ. ಬಟ್ ಇದನ್ನ ನೀವು ಯೂಸ್ ಮಾಡಿದಾಗ ನಿಮಗೆ ರೇಟು ಕಮ್ಮಿ ಇರುತ್ತೆ, ಅದೇ ಥರ ಟೈಮು ಸೇವ್ ಮಾಡ್ಕೊಬೋದು. ಅದೇ ರೀತಿ ಇದಕ್ಕೆ ಯಾವುದೇ ಡಸ್ಟಿಂಗ್ ಆ ಥರ ಯಾವುದೇ ಪ್ರಾಬ್ಲಮ್ ಇರಲ್ಲ, ಯಾಕಂದರೆ ಇದು ಇಂಟರ್ಲಾಕ್ ಸಿಸ್ಟಮ್ ಆಗಿರೋದ್ರಿಂದ ನೀವು ಈಸಿಯಾಗಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಬೋದು. ನಿಮಗೆ ಸ್ಟಾಕ್ ಯಾವಾಗ ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಸಪ್ಲೈ ಕೊಡ್ತೀವಿ. ಈಗ ಒಂದೇ ಪ್ಯಾಟರ್ನ್ ಅಲ್ಲಿ 100 ಶೀಟ್ಸ್ ಬೇಕಂದ್ರೆ ಇಮಿಡಿಯೇಟ್ ಸಪ್ಲೈ ಕೊಡ್ತೀವಿ. ಸೊ ಇದು ವುಡನ್ ಫ್ಲೋರಿಂಗು. ಇದರಲ್ಲಿ ನಿಮಗೆ 5 ಕಲರ್ಸ್ ಬರುತ್ತೆ ಸರ್. ಇದನ್ನ ಟೈಲ್ಸ್ ಬದಲು ನೀವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊಬೋದು. ಇದು ಹೀಟ್ ಪ್ರೂಫ್ ಮತ್ತೆ ವಾಟರ್ ಪ್ರೂಫ್ ಎರಡು ಇರುತ್ತೆ ಸರ್. ಓಕೆ, ಇದನ್ನ ಎಲ್ಲೆಲ್ಲ ಹಾಕ್ಬೋದು ಮೇಡಮ್? ಸೊ ಇದನ್ನ ಇಂಟೀರಿಯರ್ ಅಲ್ಲಿ ನೀವು ಎಲ್ಲ ಕಡೆ ಯೂಸ್ ಮಾಡ್ಬೋದು. ಅದೇ ತರ ನೋಡಿ ಸರ್, ಇಲ್ಲಿ ಇದು ಟೇಬಲ್ಗಳಿಗೆ ಯೂಸ್ ಮಾಡ್ಕೊಬೋದು. ಓಕೆ, ಎಲ್ಲ ಕಡೆ ಇಂಟೀರಿಯರ್ ಅಂತ ಹೇಳಿದ್ರೆ ನೀವು ಎಲ್ಲ ಕಡೆ ಇದನ್ನ ಯೂಸ್ ಮಾಡ್ಕೊಬೋದು. ಇದಕ್ಕೆ ನಿಮಗೆ ಕಂಪನಿ ಕಡೆಯಿಂದ 15 years ವಾರಂಟಿ ಕೊಡ್ತೀವಿ ಸರ್. ಓಕೆ, ವಾಲ್ಗೂ ಹಾಕ್ಬೋದು, ಟೇಬಲ್ಸ್ ಗಳಿಗೆ ಎಲ್ಲಿ ಬೇಕಾದ್ರೂ ಹಾಕಬಹುದಲ್ಲ? ಹೌದು ಸರ್, ಕೊಡ್ತೀವಿ. ಇದ್ರಲ್ಲಿ ಡೆಪಾಸಿಟ್ ಅಂತ ನಾವು 1 ರೂಪಾಯಿನೂ ತಗೊಳ್ಳಲ್ಲ ಸರ್. ಓಕೆ, ಮಾರ್ಕೆಟ್ ಅಲ್ಲಿ ಏನೇ ತಗೊಂಡ್ರು WPC ನೀವು ಎಕ್ಸ್ಟೀರಿಯರ್ ಅಂತ ಹೋದ್ರೆ ನಿಮಗೆ 2000 1800 ಆ ರೇಂಜ್ ಅಲ್ಲಿ ಬರುತ್ತೆ. ಇದನ್ನ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಈಗ ಕಮ್ಮಿ ರೇಟ್ ನಾವು ಇದು ಮಾಡ್ತೀವಿ. 1500 ಇಂದ ಶುರು ಆಗುತ್ತೆ ಸರ್. ಒಂದು ಶೀಟ್ ಇದು ಯಾವ ರೀತಿ ಇದು? ಸೊ ಇದು ಪ್ಯಾನಲ್ ಲೆಕ್ಕ ಸರ್. ಓಕೆ, ಸೊ ಇವಾಗ ಬಿಸ್ನೆಸ್ ಆಪರ್ಚುನಿಟಿ ನಮ್ಮ ಕಡೆಯಿಂದ ಯಾವ ರೀತಿ ಕೊಡ್ತೀವಿ ಅಂತ ಹೇಳಿದ್ರೆ, ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ರೆ ಇದು ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ನಮ್ಮ ಬಿಸ್ನೆಸ್ ಆಗಿರುತ್ತೆ ಸರ್. ಇವತ್ತಿನ ವಿಡಿಯೋದಲ್ಲಿ ಪೇಂಟ್ಗೆ ರೀಪ್ಲೇಸ್ ಆಗಿ ಒಂದು ಹೊಸ ಒಂದು 2 ಪ್ರಾಡಕ್ಟ್ಸ್ಗಳು ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನ ಎಕ್ಸ್ಟೀರಿಯರ್ಗೂ ಕೂಡ ಬಳಸ್ಕೊಳ್ಬೋದು, ಹಾಗೆ ಇಂಟೀರಿಯರ್ಗೂ ಕೂಡ ಬಳಸ್ಕೊಳ್ಬೋದು. ನೀವು ರೂಮ್ ಅಥವಾ ಪಾರ್ಟೇಷನ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಟ್ಕೆನ ಬಳಸಬೇಕು ಅಂತ ಇಲ್ಲ, ಪ್ಲೇವುಡ್ನ ಬಳಸಬೇಕು ಅಂತ ಇಲ್ಲ, ಅದಕ್ಕೂ ಕೂಡ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ. ಇಟ್ಕೆ ಕಾಸ್ಟ್ ಆಗಿರ್ಬೋದು, ಹಾಗೆ ಟೈಮ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಉಳಿಯುತ್ತೆ. ನಾನಿವತ್ತು ಜಯಂ ಪಾಲಿಗ್ರಾನೈಟ್ಸ್ನಲ್ಲಿ ಇಲ್ಲಿ ನಿಮಗೆ ಇಂಟೀರಿಯರ್ ಹಾಗೆ ಎಕ್ಸ್ಟೀರಿಯರ್ಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ನಾನಿವತ್ತು ನಿಮಗೆ ಹೈಲೈಟ್ ಆಗಿರುವಂಥ 3 ಪ್ರಾಡಕ್ಟ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಳ್ಳೋಕೆ ನಮ್ಮ ಜೊತೆಗೆ ಮೇಡಮ್ ಇದ್ದಾರೆ, ಅವ್ರ ಹತ್ರನೇ ಮಾತಾಡೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಜೊತೆಗೆ ಜಯಂ ಪಾಲಿಗ್ರಾನೈಟ್ಸ್ನ ನಂದಿನಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೊದಲಾಗಿ ನಿಮ್ದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ತಿಳಿಸ್ಕೊಡ್ತೀವಿ ಸರ್. ನಮ್ಮ ಆಫೀಸ್ ಅಡ್ರೆಸ್ ಬಂದು ನಿಮಗೆ ದೊಡ್ಡ ಬಾನಸವಾಡಿ ರಾಮೂರ್ತಿ ನಗರ ಮೇನ್ ರೋಡಲ್ಲಿ ಬರುತ್ತೆ. ಓಕೆ, ನಿಮ್ಮ ಹತ್ರ ಏನೆಲ್ಲ ಸಿಗುತ್ತೆ ಮೇಡಮ್? ಸೊ ನಮ್ಮದು ಪ್ರಾಡಕ್ಟ್ ನೋಡಬೇಕು ಅಂತ ಹೇಳಿದ್ರೆ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಪ್ರಾಡಕ್ಟ್ಸ್. ನಮ್ಮದು ಬಂದು ಎಂಟರ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ನಾವು. ಮತ್ತೆ ಅದೇ ಥರ ಬ್ಯಾಂಗ್ಳೂರಲ್ಲಿ ಡೀಲರ್ ಆಗಿದೆ. ಹೋಲ್ಸೇಲ್ ಮತ್ತು ರಿಟೇಲ್ ಎರಡೂ ಮಾಡ್ತೀವಿ. ಎಂಟರ್ ಕರ್ನಾಟಕದಲ್ಲಿ ನಿಮ್ಗೆ ಎಲ್ಲೇ ಶೀಟ್ಸ್ ಬೇಕಾಗಿತ್ತು ಅಂತ ಹೇಳಿದ್ರೆ, ಇಂಟೀರಿಯರ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು. ನಿಮಗೆ ಆಲ್ ಓವರ್ ಕರ್ನಾಟಕ ಎಲ್ಲಿ ವರ್ಕ್ನ ಕೇಳಿದ್ರು ಹಾಗೆ ಮೆಟೀರಿಯಲ್ಸ್ಗಳನ್ನು ಕಳಿಸ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಶೀಟ್ ಸಪ್ಲೈ ಬೇಕು ಅಂತ ಹೇಳಿದ್ರು ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು. ಅದೇ ಥರ ಅವ್ರಿಗೆ ಅವ್ರು ಇರೋ ಜಾಗಕ್ಕೆ ಹೋಗಿ ಶೀಟ್ ಇದು ಮಾಡಿ ಕೆಲಸನೂ ಮಾಡ್ಕೊಡ್ತೀವಿ ಸರ್. ಓಕೆ, ಈಗ ಎಲ್ಲ ಕಡೆ ಡೀಲರ್ಸ್ಗಳಿದ್ದಾರೆ ಮೇಡಮ್? ಸರ್, ನಮ್ಮ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಡೀಲರ್ಸ್ ಇದ್ದಾರೆ. ಸ್ವಲ್ಪ ಡಿಸ್ಟ್ರಿಕ್ಟಲ್ಲಿ ಡೀಲರ್ಸ್ ಬೇಕಿದ್ದಾರೆ. ಅದೇ ಥರ ನಮ್ಮ ಬಿಸ್ನೆಸ್ ವೆಂಚ್ ಇದು ನೋಡಬೇಕು ಅಂತ ಹೇಳಿದ್ರೆ ಎಲ್ಲ ಪ್ರಾಡಕ್ಟ್ಸಲ್ಲೂ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮದು 20+ ಸ್ಟೇಟಸಲ್ಲಿದೆ. 500ಕ್ಕೂ ಹೆಚ್ಚು ಬ್ರಾಂಚಸ್ ಇದೆ. ಇದನ್ನು ಲಾಸ್ಟ್ 8 years ಇಂದ ನಮ್ಮ ಬಿಸ್ನೆಸ್ ಬೆಂಚ್ ಅವರು ರನ್ನಿಂಗ್ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ಓಕೆ, ನನಗೆ ನಿಮ್ಮ ಹತ್ರ ಏನೆಲ್ಲ ಪ್ರಾಡಕ್ಟ್ಗಳಿದೆ ಮೇಡಮ್? ಸೊ ನಮ್ಮ ಹತ್ರ ಇಂಟೀರಿಯರ್ ಅಲ್ಲಿ ಇವಾಗ ನೀವು ನೋಡ್ಬೇಕಂದ್ರೆ ನಮ್ಮ ಹತ್ರ ಒಂದು 15ಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಇದೆ. ಈಗ ಅದ್ರಲ್ಲಿ ನಾವು ಈ ವಿಡಿಯೋ ಮಾಡೋಕ್ಕೆ ಹೊಸ ಪ್ಯಾಟರ್ನ್ಸ್ ಬಂದಿದೆ, ಅದನ್ನ ನಮ್ಮ ಹತ್ರ ಈಗ ನಿಮ್ಗೆ ತೋರಿಸ್ತೀನಿ ಬನ್ನಿ ಸರ್. ಯಾವ ಪ್ರಾಡಕ್ಟ್ನ ತೋರಿಸ್ತೀರಾ? ಸೊ ಇದು ನೋಡಿ ಸರ್, ಇದು ಪಾಲಿಗ್ರಾಂಡ್ ಅಲ್ಲಿ ಗ್ಲಿಟರ್ ಪ್ಯಾಟರ್ನ್ಸ್ ಅಂತ ಸರ್. ಓಕೆ, ಇದರಲ್ಲಿ ನಿಮಗೆ 25+ ಕಲರ್ಸ್ ಬರುತ್ತೆ. ಇದ್ರ ನೀವು ನೋಡ್ಬೇಕು ಅಂತ ಸೈಜ್ ನೋಡ್ಬೇಕಂದ್ರೆ 8x4 ಬರುತ್ತೆ ಸರ್. ಒಂದು ಶೀಟ್ ಅಲ್ಲಿ ನೀವು 32 ಸ್ಕ್ವೇರ್ ಫೀಟ್ ಕವರ್ ಮಾಡ್ಬೋದು. ಓಕೆ, ಇದನ್ನ ಎಲ್ಲೆಲ್ಲ ಹಾಕ್ಬೋದು ಮೇಡಮ್? ಸೊ ಇದನ್ನ ಇಂಟೀರಿಯರ್ ಅಲ್ಲಿ ನೀವು ಎಲ್ಲ ಕಡೆ ಯೂಸ್ ಮಾಡ್ಬೋದು. ಅದೇ ತರ ನೋಡಿ ಸರ್, ಇಲ್ಲಿ ಇದು ಟೇಬಲ್ಗಳಿಗೆ ಯೂಸ್ ಮಾಡ್ಕೊಬೋದು. ಓಕೆ, ಎಲ್ಲ ಕಡೆ ಇಂಟೀರಿಯರ್ ಅಂತ ಹೇಳಿದ್ರೆ ನೀವು ಎಲ್ಲ ಕಡೆ ಇದನ್ನ ಯೂಸ್ ಮಾಡ್ಕೊಬೋದು. ಇದಕ್ಕೆ ನಿಮಗೆ ಕಂಪನಿ ಕಡೆಯಿಂದ 15 years ವಾರಂಟಿ ಕೊಡ್ತೀವಿ ಸರ್. ಓಕೆ, ವಾಲ್ಗೂ ಹಾಕ್ಬೋದು, ಟೇಬಲ್ಸ್ಗಳಿಗೆ ಎಲ್ಲಿ ಬೇಕಾದ್ರೂ ಹಾಕಬಹುದಲ್ಲ? ಹೌದು ಸರ್. ಓಕೆ, ನಿಮಗೆ ಟಿವಿ ಯೂನಿಟ್ಗೆ ಬಳಸಿರೋಂಥ ಪ್ರಾಡಕ್ಟ್ ಯಾವ್ದು ಮೇಡಮ್? ಸರ್ ಅದೇ ಸರ್, ಇವಾಗ ನಿಮಗೆ ಗ್ಲಿಟರ್ ಪ್ಯಾಟರ್ನ್ ತೋರಿಸಿದ್ನಲ್ವಾ, ಅದೇ ತರ ಗ್ಲಿಟರ್ ಪ್ಯಾಟರ್ನ್ ಅಲ್ಲಿ ನೋಡಿ ಸರ್, ಟಿವಿ ಯೂನಿಟ್ ಶೋಕೇಸ್ ಮಾಡಿದೀವಿ. ಅದೇ ತರ ಟಿವಿ ಹಿಂದೆ ಬ್ಯಾಕ್ ಗ್ರೌಂಡ್ ಹಾಕಿದೀವಿ. ಅದೇ ತರ ನಮ್ಮ WPC ಇಂಟೀರಿಯರ್ ಪ್ಯಾನಲ್ಸ್ ಇದು. ಓಕೆ, ಇದನ್ನ ಯೂಸ್ ಮಾಡಿ ಯಾವ ರೀತಿ ಟಿವಿ ಯೂನಿಟ್ ಮಾಡ್ಬೋದು ಅಂತ ಇಲ್ಲಿ ತೋರಿಸಿದೀವಿ ನೋಡಿ. ಓಕೆ, ಸೊ ಈಗ ಎರಡನೇ ಪ್ರಾಡಕ್ಟ್ ಅಂತ ಹೇಳ್ತಾ ಇರೋದು WPC ಎಕ್ಸ್ಟೀರಿಯರ್ ಪ್ಯಾನಲ್ಸ್. ಈ ಎಕ್ಸ್ಟೀರಿಯರ್ ಪ್ಯಾನಲ್ಸ್ ಅಲ್ಲಿ ನಿಮಗೆ 4 ಕಲರ್ ಬರುತ್ತೆ. ಓಕೆ, ಇದು ನಿಮಗೆ ಏನೇ ಮಳೆ ಬಿದ್ರು ಬಿಸಿಲು ಬಿದ್ರು ಏನು ಆಗಲ್ಲ ಸರ್. ಓಕೆ, ಇದು ಎಕ್ಸ್ಟೀರಿಯರ್ಗೆ ಬಳಸೋದು? ಹೌದು ಸರ್. ಇದಕ್ಕೂ ಕಂಪನಿ ಕಡೆಯಿಂದ 15 years ವಾರಂಟಿ ಇದೆ ಸರ್ ಈ ಪ್ರಾಡಕ್ಟ್ ಗೆ. ಓಕೆ, ಕಲರ್ ಫೇಡ್ ಆಗುವಂತದ್ದು ಬೆನಿಫಿಟ್ ನಿಮಗೆ ಇವಾಗ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಿಮಗೆ ಮಾರ್ಕೆಟ್ ಅಲ್ಲಿ ಏನೇ ತಗೊಂಡ್ರು WPC ನೀವು ಎಕ್ಸ್ಟೀರಿಯರ್ ಅಂತ ಹೋದ್ರೆ ನಿಮಗೆ 2000 1800 ಆ ರೇಂಜ್ ಅಲ್ಲಿ ಬರುತ್ತೆ. ಇದನ್ನ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಈಗ ಕಮ್ಮಿ ರೇಟ್ ನಾವು ಇದು ಮಾಡ್ತೀವಿ. 1500 ಇಂದ ಶುರು ಆಗುತ್ತೆ ಸರ್. ಒಂದು ಶೀಟ್ ಇದು ಯಾವ ರೀತಿ ಇದು? ಸೊ ಇದು ಪ್ಯಾನಲ್ ಲೆಕ್ಕ ಸರ್. ಓಕೆ,
ಸೊ ನೋಡಿ ಸರ್ ಸ್ಟ್ರಿಪ್ ಲೈಟ್ ಹಾಕಿದ್ರೆ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಮನೆ ಹೊರಗಡೆಗೆ ಈಗ ಬಳಸ್ಕೊಳ್ಬೋದಲ್ವಾ ಇದನ್ನ ಬೇಕಾದ್ರೆ? ಖಂಡಿತ ಸರ್. ಇವಾಗ ಇದು ನೀವು ಆಚೆಯಿಂದ ಇವಾಗ ಡೇಲ್ ನೋಡಿದಾಗ ನಿಮ್ಗೆ ಅಷ್ಟು ಇದು ಕಾಣಿಸಲ್ಲ, ರಾತ್ರಿ ಹೊತ್ತು ಒಂದು ನೋಡಿದಾಗ ಎಷ್ಟು ಇದು ಕಾಣಿಸುತ್ತೆ. ಈಗ ಮುಂಚೆ ಎಲ್ಲ ಇಂಟೀರಿಯರ್ ಗೆ ನಿಮ್ಮ ಹತ್ರ ಪ್ರಾಡಕ್ಟ್ಗಳಿತ್ತು, ಈಗ ಎಕ್ಸ್ಟೀರಿಯರ್ ಗೆ ಮನೆ ಒಳಗಡೆ ಕೂಡ ಪೇಂಟ್ ಬದಲು ಇದನ್ನ ಬಳಸ್ಕೊಬಹುದು. ಖಂಡಿತ ಸರ್. ಓಕೆ, ಹಂಗಾದ್ರೆ ಒಂದು ಒಳ್ಳೆ ಅಪರ್ಚುನಿಟಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲೂ ಕೂಡ ಕಲರ್ಸ್ ಗಳು ಕೂಡ ಸಿಗುತ್ತೆ, ನೋಡಬಹುದು. ಹೌದು ಸರ್, 4 ಕಲರ್ ಬರುತ್ತೆ. ಓಕೆ, ಸೈಜ್ ಒಂದು ಪ್ಯಾನಲ್ ಸೈಜ್ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ 9.5 ಫೀಟಿಗೆ 8.7 ಇಂಚಸ್ ಬರುತ್ತೆ ಸರ್. ಓಕೆ, ಹಂಗಾದ್ರೆ ಈಗ ಮನೆಗೆ ಎಕ್ಸ್ಟೀರಿಯರ್ ಗೆ ಬಳಸಬೇಕು ಅಂತ ಅನ್ಕೊಂಡಿದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ನ ತಂದಿದ್ದೀರಾ. ಖಂಡಿತ ಸರ್. ಸೊ ಈಗ ನೋಡಿ WPC ಎಕ್ಸ್ಟೀರಿಯರ್ ಅಂತ ಹೇಳಿದ್ರೆ ಇದು ಡೆನ್ಸಿಟಿ ಯಾವ ರೀತಿ ಇದೆ ಅಂತ ನೋಡಿ. ಕೆಳಗಡೆ ಹಾಕಿದ್ರೆ ನಿಮ್ಗೆ ಏನು ಆಗಲ್ಲ. ಓಕೆ, ಅಷ್ಟು ಗಟ್ಟಿ ಬರುತ್ತೆ ಸ್ಟ್ರಾಂಗ್ ಆಗಿರುತ್ತೆ. ಹೌದು ಸರ್. ಇದು ಅದೇ ತರ ಆರ್ಕಿಟೆಕ್ಟರ್ಗಳಿಗೆ ಬಿಲ್ಡರ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ಮೆಟೀರಿಯಲ್ಸ್, ಒಳ್ಳೆ ರೇಟಲ್ಲಿ ನಿಮ್ಗೆ ಸಿಗುತ್ತೆ. ಇಲ್ಲಿ ನೋಡಿ ಸರ್, ಇದರಲ್ಲಿ ಗ್ರೇ ಕಲರೂ ಇದೆ. ಓಕೆ, ಇದು ಗ್ರೇ ಕಲರ್ ಸಿಗುತ್ತೆ ಅಲ್ವಾ? ಹೌದು. ಅದೇ ತರ ಎಕ್ಸ್ಟೀರಿಯರ್ ನೋಡಿ ಮೇಲೆ ಸೀಲಿಂಗ್ ಇಂದ ಹಿಡಿದು ಎಲ್ಲಾ ಕಡೆ ಯೂಸ್ ಮಾಡ್ಕೊಬಹುದು. ಇದಕ್ಕೆ ಎಷ್ಟೇ ನೀವು ಮಳೆ ಬಿಸಿಲು ಏನ್ ಬಿದ್ರು ಏನು ಆಗಲ್ಲ ಸರ್. ಓಕೆ, ಇದಕ್ಕೆ ಲೈಟಿಂಗ್ಸ್ ನೋಡಿ ಯಾವ ರೀತಿ ಎಕ್ಸ್ಟೀರಿಯರ್ ಯೂಸ್ ಮಾಡ್ಕೊಬಹುದು. ಸ್ಟ್ರಿಪ್ ಲೈಟ್ ನ ಕೂಡ ಹಾಕೊಬಹುದು. ಸ್ಟ್ರಿಪ್ ಲೈಟ್ ಖಂಡಿತ ಹಾಕೊಬಹುದು ಸರ್. ಓಕೆ ಸರ್, ಗ್ಲಿಟರ್ ಪ್ಯಾಟರ್ನ್ಸ್ ಅಲ್ಲಿ ನೋಡಿ ಇನ್ನೂ ಪ್ಯಾಟರ್ನ್ಸ್ ಇದೆ. ಇದನ್ನ ಈಸಿಯಾಗಿ ಕ್ಲೀನ್ ಮಾಡ್ಕೊಬಹುದು ಸರ್. ಇದಕ್ಕೆ ಯಾವುದೇ ರೀತಿ ಡಸ್ಟ್ ಇದು ಏನು ಬಿದ್ರೂ ಸೋಪಕ್ಕೆ ಯೂಸ್ ಮಾಡ್ಕೊಂಡು ಇದ್ರ ಯಾವುದೇ ರೀತಿ ಕಲರ್ ಶೇಡ್ ಆಗಲ್ಲ ಸರ್. ಓಕೆ, ವಾಟರ್ ಪ್ರೂಫ್ ಇದೆಯಾ ಇದು ಹಂಗಾದ್ರೆ? ಹೌದು ಸರ್, ಇದು ವಾಟರ್ ಪ್ರೂಫ್ ಮತ್ತೆ ಫೈರ್ ಪ್ರೂಫ್ ಆಗಿರುತ್ತೆ. ಓಕೆ, ಹಂಗಾದ್ರೆ ಇದನ್ನ ಪೇಂಟ್ ಬದಲಿಗೆ ಬಳಸ್ಕೊಳ್ಬೋದಲ್ವಾ? ಹೌದು ಸರ್. ಓಕೆ, ಇಂಟೀರಿಯರ್ ಸೇಮ್ ಇದನ್ನ ಎಲ್ಲಾ ಕಡೆ ಯೂಸ್ ಮಾಡ್ಕೊಬಹುದು. ಇದು PVC ಪ್ಯಾನಲ್ಸ್. ಇದ್ರಲ್ಲಿ ನಿಮ್ಗೆ 2 ರೀತಿ ಬರುತ್ತೆ. ಇದು ಫ್ಲಾಟ್ ಪ್ಯಾನಲ್ಸ್, ಇದು 2 ಗ್ರೂಪ್ ಪ್ಯಾನಲ್ಸ್ ಅಂತ ಸರ್. ಇದ್ರಲ್ಲಿ ನಿಮಗೆ 4 ಕಲರ್ಸ್ ಬರುತ್ತೆ. ಓಕೆ, ಇದು WPC ಪ್ಯಾನಲ್ಸ್ ಅಲ್ಲಿ ಇನ್ನೊಂದು ವೆರೈಟಿ. ಅವಾಗಲೇ ನೀವು ಒಳಗಡೆ ಒಂದು ನೋಡಿದ್ರಲ್ವಾ, ಅದೇ ತರ ಇದು ಇನ್ನೊಂದು ವೆರೈಟಿ ಸರ್. ಇದ್ರಲ್ಲಿ ನೋಡಿ 4 ವೆರೈಟಿ ಬರುತ್ತೆ. ಇದ್ರಲ್ಲೂ ಸಪ್ರೇಟ್ ಆಗಿ. PVC ಅಲ್ಲಿ ಫ್ಲಾಟ್ ಪ್ಯಾನಲ್ಸ್ ಅಂತ ಸರ್. ಇದ್ರಲ್ಲಿ ನಿಮಗೆ ಅದು 6 ಕಲರ್ಸ್ ಬರುತ್ತೆ. ಇದು ಯಾವ ಪ್ರಾಡಕ್ಟ್ ಮೇಡಮ್ ಇದು? ಸರ್, ಇದು ನೆಕ್ಸ್ಟ್ PVC ಪಾರ್ಟಿಷನ್ ಸರ್. ಓಕೆ, ಇದು PVC ಪಾರ್ಟಿಷನ್ ಯೂಸ್ ಮಾಡಿ ನೀವು ಒಂದು ರೂಮೇ ಕ್ರಿಯೇಟ್ ಮಾಡ್ಬೋದು ಸರ್. ಒಂದು ಅರ್ಧ ಗಂಟೆಲಿ ಒಂದು ರೂಮ್ ಕ್ರಿಯೇಟ್ ಮಾಡ್ಬಿಡ್ಬೋದು. ಓಕೆ, ಹಂಗಾದ್ರೆ ಗೋಡೆ ಕಟ್ಟಬೇಕು ಅಂತಾನೂ ಕೂಡ ಇಲ್ಲ? ಗೋಡೆ ಅವಶ್ಯಕತೆನೇ ಇಲ್ಲ ಸರ್. ಪ್ಲೈವುಡ್ ಇದಕ್ಕೆ ಯಾವುದೇ ಅವಶ್ಯಕತೆ ಇಲ್ಲ. ಓಕೆ, ಇದು ಇಂಟರ್ಲಾಕ್ ಸಿಸ್ಟಮ್ ಆಗಿರುತ್ತೆ ಸರ್. ಓಕೆ, ನೋಡಿ ಇದ್ರದ್ದು ಅಸೆಸರೀಸ್ ಹಾಕಿ ನೀವು ಇದನ್ನ ಒಂದು ಇದು ಮಾಡ್ಕೊಬಹುದು. ಇದು ಅಷ್ಟು ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಇದು ಥಿಕ್ನೆಸ್ ನೋಡ್ಬೇಕು ಅಂತ ಹೇಳಿದ್ರೆ 26 mm ಥಿಕ್ನೆಸ್ ಇರುತ್ತೆ. ಓಕೆ, ಸೈಜ್ ನೋಡ್ಬೇಕು ಅಂತ ಹೇಳಿದ್ರೆ 1.3 ಫೀಟಿಗೆ 9.7 ಫೀಟ್ ಬರುತ್ತೆ ಸರ್ ಹೈಟ್. ಓಕೆ, ಹಾಲ್ ದೊಡ್ಡ ಇದೆ ಅಂದ್ರೆ ಹಂಗೆ ಆಫೀಸಲ್ಲಿ ಏನಾದ್ರು ಪಾರ್ಟಿಷನ್ ಹೌದು ಸರ್. ಇವಾಗ ಒಂದು ಹೋಟೆಲ್ ಇವಾಗ ರೆಂಟಿಗೆ ತಗೊಂತೀವಿ, ಒಂದು ಹೋಟ್ಲಲ್ಲಿ ಒಂದು ರೂಮ್ ಚಿಕ್ಕದಾಗಿ ಕ್ಯಾಬಿನ್ ತರ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇದು ಯೂಸ್ ಮಾಡ್ಬೋದು. ಆಫೀಸಿಗೆ ಒಂದು ಕ್ಯಾಬಿನ್ ಕ್ರಿಯೇಟ್ ಮಾಡೋಕ್ಕೆ ಇವಾಗ ಇದು ಪ್ಲೈವುಡ್ ಹಾಕಿ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಖರ್ಚು ಜಾಸ್ತಿ ಆಗಿರುತ್ತೆ. ಬಟ್ ಇದನ್ನ ನೀವು ಯೂಸ್ ಮಾಡಿದಾಗ ನಿಮಗೆ ರೇಟು ಕಮ್ಮಿ ಇರುತ್ತೆ. ಅದೇ ತರ ಟೈಮು ಸೇವ್ ಮಾಡ್ಕೊಬೋದು. ಅದೇ ರೀತಿ ಇದಕ್ಕೆ ಯಾವುದೇ ಡಸ್ಟಿಂಗ್ ಆ ಥರ ಯಾವುದೇ ಪ್ರಾಬ್ಲಮ್ ಇರಲ್ಲ. ಯಾಕಂದ್ರೆ ಇದು ಇಂಟರ್ಲಾಕ್ ಸಿಸ್ಟಮ್ ಆಗಿರೋದ್ರಿಂದ ನೀವು ಈಸಿಯಾಗಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಬೋದು. ಅದೇ ತರ ಇದು ರಿಯೂಸಬಲ್ ಪ್ರಾಡಕ್ಟ್ ಆಗಿರುತ್ತೆ ಸರ್. ಇವಾಗ ನೀವು ಒಂದು 5 ಇಯರ್ಸ್ ಲೀಸಿಗೆ ತಗೊಂಡಿದ್ದೀರಾ, ಒಂದು 2 ಇಯರ್ಸ್ ತಗೊಂಡಿದ್ದೀರಾ ಅಂತ ಹೇಳಿದಾಗ ಇದನ್ನ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಈಸಿಯಾಗಿ ಶಿಫ್ಟ್ ಮಾಡ್ಕೊಬೋದು ಸರ್. ಸೊ ಇದರಲ್ಲಿ ನಿಮಗೆ 5 ಕಲರ್ಸ್ ಬರುತ್ತೆ ಸರ್. ಓಕೆ, ಸ್ಟೋನ್ ಪ್ಯಾನಲ್ಸ್. ಓಕೆ, PO ಸ್ಟೋನ್ ಪ್ಯಾನಲ್ಸ್. ಓಕೆ, ಸೊ ಇದು ಸ್ಟೋನ್ ಕೋಟೆಡ್ ರೂಫಿಂಗ್ ಶೀಟ್ಸ್. ಓಕೆ, ಇದನ್ನ ರೂಫಿಂಗ್ ಗೆ ಹಾಕೊಂಬಹುದು. ಹೌದು ಸರ್. ಓಕೆ ಮೇಡಂ, ಇದು ಯಾವ ಪ್ರಾಡಕ್ಟ್ ಮೇಡಂ ಇದು? ಸೊ ಇದು ಗ್ಲಿಟರ್ ಪ್ಯಾಟರ್ನ್ ಅಲ್ಲಿ ಹೇಳಿದ್ನಲ್ವಾ ಡಿಸೈನ್ಸ್, ಆದ್ರೆ ಇದು ಬಂದು ನಿಮಗೆ ಸ್ಟೋನ್ ಇದಾಗಿರುತ್ತೆ ಸರ್. ಓಕೆ, ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಸ್ಟೋನ್ ಶೀಟ್ಸ್. ಇದನ್ನ ವಾಲ್ಗೆ ಪೇಂಟ್ ಬದಲಿ ಹಾಕೊಂಬಹುದಲ್ವಾ? ಹೌದು ಸರ್. ಇದು ಸೇಮ್ ನಿಮಗೆ ಇದರಲ್ಲೂ ನಿಮಗೆ 11+ ಡಿಸೈನ್ಸ್ ಬರುತ್ತೆ. ಓಕೆ, ಇದು ನಿಮ್ಗೆ ಮುಟ್ಟಿದಾಗ ನೀವು ನೋಡ್ಬೇಕಂದ್ರೆ ಸ್ಟೋನ್ ಹಾಕಿರೋ ತರನೇ ಇರುತ್ತೆ. ಓಕೆ, ಸೊ ಇದ್ರ ಸೈಜ್ ನಿಮಗೆ 8x4 ಬರುತ್ತೆ. ಓಕೆ, ಥಿಕ್ನೆಸ್ 3.2 mm ಬರುತ್ತೆ ಸರ್. ಅದೇ ರೀತಿ ಇದ್ರಲ್ಲಿ ನೋಡಿ ನಿಮಗೆ ಪ್ಯಾನಲ್ ತರನೇ ಪ್ಯಾಟರ್ನ್ಸ್ ಬರುತ್ತೆ. ಇದ್ರಲ್ಲಿ ನಿಮಗೆ 4 ಕಲರ್ಸ್ ಬರುತ್ತೆ ಸರ್. ಬ್ಲ್ಯಾಕ್, ವೈಟ್ ಮತ್ತೆ ವೈಟ್ ಅಲ್ಲಿ ಒಂದು ಡಿಸೈನ್ ಬರುತ್ತೆ. ಇದು ಸೇಮ್ ಸೈಜ್ ನಿಮಗೆ 8x4 ಅಲ್ಲಿ ಬರುತ್ತೆ. ಥಿಕ್ನೆಸ್ 3.2 mm ಅಲ್ಲಿ ಬರುತ್ತೆ. ಒಂದು ಶೀಟ್ ನಿಮಗೆ 32 ಸ್ಕ್ವೇರ್ ಫೀಟ್ ಕವರ್ ಮಾಡುತ್ತೆ ಸರ್. ಯಾವ ರೀತಿ ಇದನ್ನ ಸೀಲಿಂಗು ಸಹ ಯೂಸ್ ಮಾಡ್ಬೋದು. ಇಲ್ಲಿ ಸೀಲಿಂಗ್ ಒಂದು ಡಿಸ್ಪ್ಲೇ ತೋರಿಸ್ತೀನಿ ನೋಡಿ. ಓಕೆ, ಓಕೆ, ಇದು ಗ್ಲಿಟರ್ ಪ್ಯಾಟರ್ನ್ಸ್ ಅವಾಗಲೇ ತೋರಿಸಿರೋ ಪ್ಯಾನಲ್ ಯೂಸ್ ಮಾಡೋ ಅಸೆಸರೀಸ್. ಇವು WPC ಅಲ್ಲಿ ನೀವು ಯಾವ ಕಲರ್ ತಗೊಂತೀರೋ ಆ ಪ್ಯಾನಲ್ ಅಲ್ಲಿ ನಿಮಗೆ ಬೀಡಿಂಗ್ಸು ಸಿಗುತ್ತೆ ಸರ್. ಸರ್ ನೆಕ್ಸ್ಟ್ ಇವಾಗ ಇಷ್ಟು ಪ್ರಾಡಕ್ಟ್ ತೋರಿಸೋದಲ್ವಾ, ಅಷ್ಟು ಎಲ್ಲ ಪ್ರಾಡಕ್ಟಿಗೆ ಬೇಕಾಗಿರೋ ಅಸೆಸರೀಸು ನಮ್ಮ ಹತ್ರನೇ ಸಿಗುತ್ತೆ ಸರ್. ಓಕೆ ಮೇಡಮ್, ಇದು ಗೋಡನ್ ಅಲ್ವಾ ಇಲ್ಲಿ? ಸರ್ ಹೌದು ಸರ್, ಇದೊಂದು ಗೋಡೌನ್ ಇದೆ. ಮೇಡಮ್, ಇಲ್ಲಿ ಏನೆಲ್ಲ ಸಿಗುತ್ತೆ ಮೇಡಮ್? ಸೊ ಇದು ನಮ್ಮ ವೇರ್ ಹೌಸ್ ಸರ್. ನೋಡ್ಕೊಳ್ಳಿ, ಇಲ್ಲೊಂದಿದೆ, ಮತ್ತೆ ಇನ್ನೊಂದು ಆಫೀಸ್ ಹತ್ರ ಇದೆ, ಮತ್ತೆ ಇನ್ನೊಂದಿದೆ ಸರ್. ಟೋಟಲ್ ನಮ್ಮ ಹತ್ರ 3 ವೇರ್ ಹೌಸ್ ಇದೆ. ನಿಮಗೆ ಸ್ಟಾಕ್ ಯಾವಾಗ ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಸಪ್ಲೈ ಕೊಡ್ತೀವಿ. ಈಗ ಒಂದೇ ಪ್ಯಾಟರ್ನ್ ಅಲ್ಲಿ 100 ಶೀಟ್ಸ್ ಬೇಕಂದ್ರೆ ಇಮಿಡಿಯೇಟ್ ಸಪ್ಲೈ ಕೊಡ್ತೀವಿ. 100ಗಿಂತ ಮೇಲೆ ಹೋದಾಗ ಮಾತ್ರ ಒಂದೇ ಪ್ಯಾಟರ್ನ್ ಅಲ್ಲಿ. ಅದೇ ನೀವು ಅಸಾರ್ಟೆಡ್ ಪ್ಯಾಟರ್ನ್ ಅಲ್ಲಿ ಕೇಳಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ನೀವು 500 or 1000 ಶೀಟ್ಸ್ ಕೇಳಿದ್ರೆ ನಿಮ್ಗೆ ಇಮಿಡಿಯೇಟ್ ಡೆಲಿವರಿ ಕೊಡ್ತೀವಿ ಸರ್. ಓಕೆ, ಶೀಟ್ಸ್ ಆಗಿರಬಹುದು, ಪ್ರತಿಯೊಂದು ಕೂಡ ಇದೆ. ಆಗಲಿ, ಪ್ಯಾನಲ್ಸ್ ಆಗಲಿ, ಗ್ಲೂ ಆಗಲಿ ಎಲ್ಲಾನು ಇರುತ್ತೆ ಸರ್ ಸ್ಟಾಕ್. ಸೊ ಓಕೆ, ಸೊ ಇದು ಪಾಲಿಗ್ರೈನ್ ಶೀಟ್ಸ್. ಓಕೆ,
ಸೊ ಇದು ವುಡನ್ ಫ್ಲೋರಿಂಗು. ಇದರಲ್ಲಿ ನಿಮಗೆ 5 ಕಲರ್ಸ್ ಬರುತ್ತೆ ಸರ್. ಓಕೆ. ಇದನ್ನ ಟೈಲ್ಸ್ ಬದಲು ನೀವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊಬೋದು. ಓಕೆ. ಇದು ಹೀಟ್ ಪ್ರೂಫ್ ಮತ್ತೆ ವಾಟರ್ ಪ್ರೂಫ್ ಎರಡು ಇರುತ್ತೆ ಸರ್. ಓಕೆ. ನೆಕ್ಸ್ಟ್ ನೋಡ್ಬೇಕು ಅಂತ ಹೇಳಿದ್ರೆ WPC ಪ್ಯಾನಲ್ಸ್, ಇಂಟೀರಿಯರ್ ಪ್ಯಾನಲ್ಸ್. ಓಕೆ. WPC ಇದರಲ್ಲಿ ನಿಮಗೆ 8 ಕಲರ್ ಬರುತ್ತೆ ಸರ್. ಓಕೆ. ಇದು ಥಿಕ್ನೆಸ್ ನಿಮಗೆ ಸೇಮ್ 9.6 ಫೀಟು 8 ಇಂಚಸ್ ಅಗಲ ಬರುತ್ತೆ. ಇದು WPC ಅಲ್ಲಿ 24 mm ಪ್ಯಾಟರ್ನ್ಸು. ಇದು 6.6 ಇಂಚಸ್ ಅಗಲ 9.6 ಫೀಟ್ ಲೆಂತ್ ಬರುತ್ತೆ. ಇದು ಮೇಲೆ ಹಾಕಿರೋದು ಸಾಫ್ಟ್ ಸೀಲಿಂಗ್ ಪ್ಯಾನಲ್ಸ್. ಓಕೆ. ನಿಮ್ದು ಹೆಡ್ ಆಫೀಸ್ ಎಲ್ಲಿದೆ ಅಂತ ತಿಳಿಸ್ಕೊಟ್ಬಿಡಿ. ಸೊ ನಮ್ಮ ಹೆಡ್ ಆಫೀಸ್ ಬಂದು ಕರೂರು, ತಮಿಳ್ನಾಡಲ್ಲಿ ಇದೆ. ಸೊ ನಮ್ಮ ಹೆಡ್ ಆಫೀಸಲ್ಲಿ ನೋಡ್ಬೇಕಂತ ಹೇಳಿದ್ರೆ ಈ ಬಿಸ್ನೆಸ್ನ ಲಾಸ್ಟ್ 8 ಇಯರ್ಸಿಂದ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಒಳ್ಳೆ ಸಕ್ಸಸ್ ಆಗಿ ಮಾಡ್ತಾ ಇದ್ದೀವಿ. ಅದೇ ಥರ ಬ್ರಾಂಚಸ್ ಅಂತ ನೋಡ್ಬೇಕಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾದಲ್ಲಿ 500ಕ್ಕಿಂತ ಹೆಚ್ಚು ಬ್ರಾಂಚಸ್ ಇದೆ. ಅದಕ್ಕೆ ಸ್ಟೇಟು ಎಲ್ಲ ಕಡೆ ಅವರು ಡಿಸ್ಟ್ರಿಬ್ಯೂಟರ್ಶಿಪ್ ಕೊಡ್ತಾ ಇದ್ದಾರೆ. ಅದೇ ಥರ 20ಕ್ಕಿಂತ ಹೆಚ್ಚು ಸ್ಟೇಟಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಸರ್. ಓಕೆ. ಈಗ ಕರ್ನಾಟಕದಲ್ಲಿ ನೀವು ತೊಗೊಂಡಿರೋದಾ? ಕರ್ನಾಟಕದಲ್ಲಿ ನಾವು ತೊಗೊಂಡಿದ್ದೀವಿ, ಬ್ಯಾಂಗ್ಳೂರಲ್ಲಿ ಡೀಲರ್ ಆಗ್ತೀವಿ. ಓಕೆ. ಕರ್ನಾಟಕದ ಮೈನ್ ಹೆಡ್ ಆಫೀಸ್ ನಿಮ್ದಲ್ವಾ? ಹೌದು ಸರ್. ಓಕೆ. ಈಗ ಕರ್ನಾಟಕದಲ್ಲಿ ಬೇರೆ ಬೇರೆ ಡಿಸ್ಟಿಕಲ್ಲಿ ಬಿಸ್ನೆಸ್ನ ಮಾಡಬೇಕು ಅಂತ ಇರ್ತಾರೆ, ಅಂತಲ್ಲಿ ನೀವೇನಾದ್ರು ಡೀಲರ್ಶಿಪ್ನ ಕೊಡ್ತೀರಾ? ಖಂಡಿತ ಸರ್. ಇವಾಗ ನಮ್ಮ ಕಡೆಯಿಂದ ಬಿಸ್ನೆಸ್ ಆಪರ್ಚುನಿಟಿ ಯಾವ ರೀತಿ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಮಿನಿಮಮ್ ಇದಕ್ಕೊಂದು ಜಸ್ಟ್ 5 lakhs ಇದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು ಸರ್. ಮೇಡಮ್, ಈಗ ಬೇರೆ ಕಡೆ ಈಗ ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲಾದ್ರು ಯಾವ್ದೋ ಒಂದು ಡಿಸ್ಟಿಕಲ್ಲಿ ಅಥವಾ ತಾಲೂಕಲ್ಲಿ ಡೀಲರ್ಶಿಪ್ ತಗೋಬೇಕು, ಡಿಸ್ಟ್ರಿಬ್ಯೂಷನ್ಶಿಪ್ನ ತಗೋಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ಯಾವ ರೀತಿ ಕೊಡ್ತೀರಾ ನೀವು? ಸೊ ಇವಾಗ ಬಿಸ್ನೆಸ್ ಆಪರ್ಚುನಿಟಿ ನಮ್ಮ ಕಡೆಯಿಂದ ಯಾವ ರೀತಿ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ರೆ ಇದು ಲೋ ಇನ್ವೆಸ್ಟ್ಮೆಂಟಲ್ಲಿ ನಮ್ಮ ಬಿಸ್ನೆಸ್ ಆಗಿರುತ್ತೆ ಸರ್. ಇದಕ್ಕೆ ಮಿನಿಮಮ್ ಒಂದು 5 ಲಕ್ಷ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗಿರುತ್ತೆ. ಇವಾಗ ನೀವು ಒಂದ್ಸಲ ಇನ್ವೆಸ್ಟ್ ಮಾಡಿ ಎಲ್ಲ ಇನ್ವೆಸ್ಟ್ ಮಾಡೋ ಅಮೌಂಟಿಗೆ ಎಲ್ಲದಕ್ಕೂ ನಾವು ಮೆಟೀರಿಯಲ್ ಕೊಟ್ಬಿಡ್ತೀವಿ. ಇದ್ರಲ್ಲಿ ಡೆಪಾಸಿಟ್ ಅಂತ ನಾವು 1 ರೂಪಾಯಿನೂ ತಗೊಳ್ಳಲ್ಲ ಸರ್. ಅದೇ ಥರ ಎಲ್ಲ ಅಸೆಸರೀಸ್ ಅದಕ್ಕೆ ಬೇಕಾಗಿರೋ ಎಲ್ಲ ಕೊಟ್ಟು ಅದೇ ಥರ ಬಿಸ್ನೆಸ್ ಒಂದೇ ಸಲ ಮೆಟೀರಿಯಲ್ ಕೊಟ್ಟು ಇದು ಮಾಡಲ್ಲ. ಇವಾಗ ಅವರಿಗೆ ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಅಂತ ಸಪೋರ್ಟ್ ಮಾಡ್ಕೊಡ್ತೀವಿ. ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟಿಂಗ್ ಆಗಲಿ, ಆರ್ಕಿಟೆಕ್ಟ್ ಸಪೋರ್ಟು. ಇವಾಗ ಶೋರೂಮ್ ಬಂದು ಮಿನಿಮಮ್ ಒಂದು 500 ಸ್ಕ್ವೇರ್ ಫೀಟಲ್ಲಿ ಇಟ್ಟು ಅವರು ಶುರು ಮಾಡ್ಕೊಬೋದು ಸರ್. ಓಕೆ. ಈಗ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದವ್ರಿಗೆ ಸ್ಟಾರ್ಟಿಂಗಲ್ಲಿ ಮಾಡಬೇಕು ಅಂತಿರ್ತಾರೆ, ಅವ್ರು ಏನಾದ್ರು ಮಾಡ್ಬೋದಾ? ಸರ್ ಖಂಡಿತ ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ನಮ್ಮ ಸ್ಟಾಫ್ಸ್ ಎಲ್ಲ ಹೇಳ್ಕೊಡ್ತಾರೆ. ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಲೇಬರ್ ಸಪೋರ್ಟಿಂದ ಹಿಡಿದು ನಾವು ಡೀಲರ್ಸ್ಗೆ ಎಲ್ಲ ರೀತಿ ಸಪೋರ್ಟ್ ಮಾಡ್ಕೊಡ್ತೀವಿ. ಓಕೆ. ಮೇಯ್ನ್ ಬೇಕಾಗೋದು ಲೇಬರ್ ಸಪೋರ್ಟ್ ಏನಾದ್ರು ಸಿಗುತ್ತಾ ಪಕ್ಕ ನಿಮ್ಮ ಹತ್ರ? ಖಂಡಿತ ಸರ್ ಸಿಗುತ್ತೆ. ಮೇಡಮ್, ಈಗ ಬಿಸ್ನೆಸ್ನ ಎಲ್ಲರಿಗೂ ಮಾಡಬೇಕು ಅಂತ ಆಸೆ ಇರುತ್ತೆ. ಈಗ ಮೇಯ್ನ್ ಆಗಿ ಬರುವಂಥದ್ದು ಲೇಬರ್ ಸಪೋರ್ಟ್ ಏನಾದ್ರು ಸಿಗುತ್ತಾ? ಸರ್ ಲೇಬರ್ ಸಪೋರ್ಟ್ ಇವಾಗ ಅವ್ರು ಶೋರೂಮ್ ಮಾಡಬೇಕಂತ ಹೇಳಿದ್ರೆ ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಅವರು ಅದೇ ಥರ ಅವ್ರಿಗೆ ಗೊತ್ತಿರೋ ಕಾರ್ಪೆಂಟರ್ಸ್ಗೆ ಟ್ರೈನಿಂಗ್ ಕೊಡೋದು, ಆ ರೀತಿ ಎಲ್ಲ ಸಪೋರ್ಟ್ಸು ನಾವು ಮಾಡಿಕೊಡ್ತೀವಿ ಸರ್. ಓಕೆ.